विल ब्रिंग द फ्लैग, यहाँ फ्लैग लेके आएंगे और आपका विन हो गया। हमारे जो स्टेज पे खड़े हैं हमारे बेंगलोर नॉर्थ के कोऑर्डिनेटर मिस्टर मुरलीधर उनको हैंड ओवर करेंगे और आगे मुरली सर हमारे डिप्टी डायरेक्टर सर जो ऑर्गेनाइजिंग सेक्रेटरी हैं उनको देंगे और for this solemn occasion. I would request everyone to stand and maintain silence for this solemn occasion as we now witness the lowering of the flag by the team comprising Guru Prashant, Shashi, Mahesh, Anandan and Mr. Pratap Shetty, Physical Education Director, St. Claret PU College, along with the NCC cadets. Following which, I request Mr. Pratap Shetty to hand over the flags to Mr. Muralidhar, Sports Coordinator, Bangalore North Division, who will then present the flags to our Deputy Director, Shri Palakshati, who will in turn hand over the flags to Mr. Sanjay Kumar, Observer from SDFI. आयोजन के लिए बहुत महत्वपूर्ण कोऑर्डिनेटर ऑफ बैंगलोर नॉर्थ डिस्ट्रिक्ट will request Murli sir to hand over this flag to the deputy director Mr. Palaksha and in turn this flag will be handed over to SDFI field officer Mr. Sanjay Kumar. आप सभी से निवेदन है तालियां बजा के सर का स्वागत करें, पालाक्षा सर का और मुरली सर का और एंटायर टीम का जिन्होंने इतने दिनों तक काम करके इस सफलता को प्राप्त 4ನೇ ತಾರೀಕಿಂದ ಇವತ್ತು 9 ಒಂದು ವಾರಗಳ ಕಾಲ ನಡೆದಂಥ ಈ ನ್ಯಾಷನಲ್ ಅಂಡರ್ 19 ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಸುಮಾರು 37 ಟೀಮ್ಗಳು ದೇಶದ ವಿವಿಧ ಭಾಗಗಳಿಂದ ಬಂದು ಪಾರ್ಟಿಸಿಪೇಟ್ ಮಾಡಿ ಸುಮಾರು 650ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಈ ಚಾಂಪಿಯನ್ಶಿಪ್ಪನ್ನು ನಾವು ಕಂಡಕ್ಟ್ ಮಾಡಿ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದರು. ನಮ್ಮ ಪ್ರಿನ್ಸಿಪಲ್ ಅಸೋಸಿಯೇಷನು, ಲೆಕ್ಚರರ್ಸು, ಫಿಸಿಕಲ್ ಡೈರೆಕ್ಟರ್ಸು, ಆಮೇಲೆ ಸೆಂಟ್ ಕ್ಲಾರೆಂಟು ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿ ಈ ಚಾಂಪಿಯನ್ಶಿಪ್ಪನ್ನು ಸಕ್ಸಸ್ಫುಲ್ ಮಾಡಲಿಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಹಾಗೆ ಈ ರೆಫರೀಸು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಟ್ಟು ಸೊ ಯಾವುದೇ ಒಂದು ಕಾಂಪ್ಲಿಕೇಶನ್ಸ್ ಇಲ್ಲ. ಯಾಕಂದರೆ ನನಗೆ ಬೇರೆ ರಾಜ್ಯದಿಂದ ಬಂದಂತಹ ಅವರು ಹೇಳಿದರು ಯಾವುದೇ ರೀತಿಯ ಒಂದು ಪಾರ್ಶಿಯಾಲಿಟಿ ಮಾಡ್ದಲೇ ಇಂಪಾರ್ಷಿಯಲ್ ಆಗಿ ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ಎಲ್ಲೂ ಈ ಥರ ನಮ್ಮ ಲೈಫ್ ಟೈಮಲ್ಲಿ ನೋಡಿಲ್ಲ ಅಂತ ಒಂದು ರಿಸಲ್ಟನ್ನು ಕೊಟ್ಟಿದ್ದಾರೆ ಅಂತ ಬೇರೆ ಟೀಮ್ನವ್ರು ಹೇಳಿದ್ದಾರೆ. ಆಮೇಲೆ ಎಲ್ಲರೂ ಸಹ ಬಂದಂಥವ್ರು ವಿದ್ಯಾರ್ಥಿಗಳಿರ್ಬೋದು, ರೆಫ್ರೀಸ್ ಇರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಈ ಈವೆಂಟನ್ನು ಸಕ್ಸಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು. ಈ ಈವೆಂಟ್ ತುಂಬ ಸಕ್ಸಸ್ಫುಲ್ ಆಗಿದೆ. ಸೊ ಈ ಈವೆಂಟ್ ಸಕ್ಸಸ್ಫುಲ್ ಆಗಲಿಕ್ಕೆ ಸಹಕಾರ ನೀಡಿದಂತಹ ನಮ್ಮ ಪ್ರಾಂಶುಪಾಲರ ಸಂಘ, ಉಪನ್ಯಾಸಕರ ಸಂಘ, ಫಿಸಿಕಲ್ ಡೈರೆಕ್ಟರ್ಸು ಎಲ್ರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ನನ್ನ ಹೆಸರು ಕೃಷ್ಣಮೂರ್ತಿ ಯಾರು ಅಂತ ಹೇಳ್ಬಿಟ್ಟು ಬೆಂಗಳೂರು ಉತ್ತರ ಜಿಲ್ಲೆ ಪ್ರಾಂಶುಪಾಲರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಿಜಕ್ಕೂ ಇದು ದೊಡ್ಡ ಹೆಮ್ಮೆ ವಿಚಾರ. ಏನಂದರೆ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ, ಇಡೀ ಇತಿಹಾಸದಲ್ಲಿ, ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಈ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ನಮಗೆ ನಮ್ಮ ಸೌತ್ ಇಂಡಿಯಾಗೆ, ಅದು ಬೆಂಗಳೂರಿನಲ್ಲಿ, ಅದು ನಾವು ಕರ್ನಾಟಕದವರು ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ಭಾಳ ಹೆಮ್ಮೆಯ ವಿಚಾರ. 4ನೇ ತಾರೀಕಿಂದ ಪ್ರಾರಂಭ ಆಗಿ ಇವತ್ತು 9ನೇ ತಾರೀಕು ವ್ಯಾಲಿಡೇಟರಿ ಫಂಕ್ಷನ್ ಮುಗಿದಿದೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸೊ ಇಲ್ಲಿ ಬಂದಂಥ ಸುಮಾರು 44 ಸ್ಟೇಟಿಂದ ಬಂದಂಥ ಅಷ್ಟೂ ಜನರು, ಟೀಮ್ಗಳು ಎಲ್ಲರೂ ಸಹ ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಸಂತೋಷಕರವಾದ ವಿಚಾರ. ಖಂಡಿತವಾಗಿ ಈ ರೀತಿಯಾದಂಥ ಒಂದು ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಂಥ ಆ ದೇವರಿಗೆ, ಅವಕಾಶವನ್ನು ಕೊಟ್ಟಂಥ ಭಾರತ ಸರ್ಕಾರಕ್ಕೆ, ಅವಕಾಶವನ್ನು ಕೊಟ್ಟಂಥ ಕರ್ನಾಟಕ ಸರ್ಕಾರಕ್ಕೆ ವಂದಿಸಿ ಮತ್ತೊಮ್ಮೆ ನಾನೇ ಮತ್ತು ನಮ್ಮ ಟೀಮ್ಗೆ, ನಮ್ಮ ಡಿ ಸರ್ಗೆ, ಸಂಧ್ಯಾ ಮ್ಯಾನೇಜರ್ಸ್ ಮೇಡಮ್ ಎಲ್ಲರಿಗೂ, ಎಸ್ಪೆಷಲಿ ನಮ್ಮ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ಸ್ ಏನಿದ್ದಾರೆ ಅವರೆಲ್ಲರೂ ಒಟ್ಟಾಗಿ ಸೇರಿ, ಉಪನ್ಯಾಸಕರುಗಳು, ಪ್ರಾಂಶುಪಾಲರುಗಳು, ಇಡೀ ಬೆಂಗಳೂರು ಉತ್ತರ ಜಿಲ್ಲೆ ಒಟ್ಟಾಗಿ ಸೇರಿ ಒಂದು ಹಬ್ಬದ ರೀತಿಯಲ್ಲಿ ಇದನ್ನು ನಾವು ಆಚರಣೆ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಗ್ರೇಟ್ ಸಕ್ಸಸ್. ಮೆಡಲ್ಸ್
ಎಲ್ಲರಿಗೂ ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್ ಆ್ಯಂಡ್ ಬ್ರಾನ್ಸ್ ಮೆಡಲ್ ಎಲ್ಲರಿಗೂ ಸಿಕ್ಕಿದೆ. ರಾಷ್ಟ್ರ ಮಟ್ಟದಲ್ಲಿ ಏನೇನು ರೂಲ್ಸ್ ಪ್ರಕಾರ ಇರುತ್ತೋ ಅದೆಲ್ಲರೂ ಸಿಕ್ಕಿದೆ. ಫಸ್ಟು ಟ್ರೋಫಿ ನಮ್ಮ ಹರಿಯಾಣ ಗರ್ಲ್ಸ್ಗೆ ಬಂದು ಚಾಂಪಿಯನ್ಶಿಪ್ಪು ಒಂದು ಹರಿಯಾಣ, ಬಾಯ್ಸ್ಗೆ ಬಂದು ಪಂಜಾಬ್ ಅವರು ಚಾಂಪಿಯನ್ಸ್ ಟ್ರೋಫಿನ ಗೆದ್ಕೊಂಡು ಹೋಗಿದ್ದಾರೆ. ಇನ್ನು ನೂರಾರು ಮಕ್ಕಳು ಎಲ್ಲ ಮೆಡಲ್ಗಳನ್ನು ಗೆದ್ದಿದ್ದಾರೆ. ನಿಜಕ್ಕೂ ಭಾಳ ಸಂತೋಷ. ಇದನ್ನು ಈ ಥರದ ಒಂದು ಬಾಕ್ಸಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದು ನಮ್ಮ ಪುಣ್ಯ ಅಂತ ಹೇಳ್ತೀವಿ. ಯಾಕೆಂದರೆ ಎಷ್ಟೋ ವರ್ಷ ನಾವು ಬರೀ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಾವೆಲ್ಲ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪನ್ನು. ಫಸ್ಟ್ ಟೈಮ್ ಈ ಥರ ಲೈವೆಲ್ಲ ನೋಡಿದ್ದು. ಅವಕಾಶ ಕೊಟ್ಟ ದೇವ್ರಿಗೆ ನಾನು ಸ್ಮರಣೆ. ಕೃಷ್ಣಮೂರ್ತಿ ಅಂತ ನನ್ನ ಹೆಸರು. ಬೆಂಗಳೂರು ನಾರ್ತ್ ಪ್ರಿನ್ಸಿಪಲ್ ಅಸೋಸಿಯೇಷನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸಂತ ಕ್ಲಾರೆಟ್ ಪದವಿ ಪೂರ್ವ ಕಾಲೇಜು ಇಲ್ಲಿನ ಆವರಣದಲ್ಲಿ 69ನೇ ನ್ಯಾಷನಲ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 19 ವರ್ಷಗಳ ಕೆಳಗಿನ ಮಕ್ಕಳಿಗಾಗಿ ನೆರವೇರಿದಿತ್ತು. ಇದು ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್. ಎಲ್ಲ ಸ್ಟೇಟ್ಗಳಿಂದ ಮಕ್ಕಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಕೊನೆಯದಾಗಿ ಹರಿಯಾಣ ಹುಡುಗಿಯರ ಇದರಲ್ಲಿ ಚಾಂಪಿಯನ್ ಆಯಿತು ಮತ್ತು ಪಂಜಾಬ್ ಹುಡುಗರ ಕ್ಯಾಟಗರಿಯಲ್ಲಿ ಚಾಂಪಿಯನ್ ಆಯಿತು. ಇದೊಂದು ಅಭೂತಪೂರ್ವ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ನಮಗೆ ಇಲ್ಲಿ. ಯಾಕಂದರೆ 800 ಮಂದಿ ಅಥ್ಲೀಟ್ಸ್ಗಳು ಬಂದು ಈ ಬಾಕ್ಸಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಆನ್ 4th February ಇಟ್ ವಾಸ್ ಇನಾಗ್ರೇಟೆಡ್ ಆ್ಯಂಡ್ ಅನದರ್ ಡಿಪಾರ್ಟ್ಮೆಂಟ್ PU ಬ್ಯಾಂಗ್ಳೂರು ನಾರ್ತ್ ಮತ್ತು SGFI ನಿಂದ ಇದು ನೆರವೇರಿತು. ಮತ್ತು ಸಂತ ಕ್ಲಾರೆಟ್ ಕಾಲೇಜಿನ ಗ್ರೌಂಡ್ಸಲ್ಲಿ ಇದು ನೆರವೇರಿತು. 4th ಇಂದ ಇವತ್ತು ಮಧ್ಯಾಹ್ನ ಫೈನಲ್ಸನ್ನು ಮಾಡಲಾಯಿತು. ನಾನು ಫಾದರ್ ಮೈಕಲ್ ಡಿಸೋಜಾ, ಪ್ರಿನ್ಸಿಪಲ್ ಸೆಂಟ್ ಕ್ಲಾರೆಟ್ PU ಕಾಲೇಜ್. ಥ್ಯಾಂಕ್ ಯು ಸರ್. ಎಸ್ ಸರ್, ಒಂದು ದೊಡ್ಡ ಚಾಲೆಂಜ್ ನಮಗೆ. ಮೊದಲನೇ ಬಾರಿಗೆ ದಕ್ಷಿಣ ಭಾರತದಲ್ಲಿ ಬಾಕ್ಸಿಂಗ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನು ಸಕ್ರಿಯವಾಗಿ ನಾವು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಸಂತ ಕ್ಲಾರೆಟ್ ಪದವಿ ಪೂರ್ವ ಕಾಲೇಜರು ನಮಗೆ ವೇದಿಕೆ ಸಜ್ಜು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ 37 ರಾಜ್ಯದ ತಂಡಗಳು ಇಲ್ಲಿ ಬಂದು ಭಾಗವಹಿಸಿ ನಮ್ಮ ಜೊತೆ ಸಹಕರಿಸಿದೆ. ಹಾಗೆ ಹರಿಯಾಣ ಮತ್ತು ಪಂಜಾಬು ಸತತವಾಗಿ ಬೆಸ್ಟ್ ಮ್ಯಾಕ್ಸಿಮಮ್ ವಿನ್ನರ್ಸ್ ಆಗಿ ಓವರಾಲ್ ಚಾಂಪಿಯನ್ ಆಗಿ ಪಡ್ಕೊಂಡು ಹೋಗಿದ್ದಾರೆ. ಎಲ್ಲರಿಗೂ ಸಂತೋಷದ ಸುದ್ದಿಯಾಗಿದೆ. ಮತ್ತು ಇಲ್ಲಿ ಅಫಿಷಿಯಲ್ಸ್ ಆಲ್ಮೋಸ್ಟ್ 80 ಜನ ಅಫಿಷಿಯಲ್ಸನ್ನು ನಾವು ಪಡೆದುಕೊಂಡು ಬಂದಿದ್ವಿ. ಯಾರಿಗೂ ಅನ್ಯಾಯವಾಗಬಾರ್ದು, ಯಾರಿಗೂ ಬೇಜಾರಾಗಬಾರ್ದು, ಆ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿ ಪ್ರಪ್ರಥಮ ಬಾರಿಗೆ 4 ಬಾಕ್ಸಿಂಗ್ ರಿಂಗನ್ನು ಹಾಕಿ ಅದರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀವಿ. ಸೊ ಎಲ್ಲ ಸುಸೂಕ್ತವಾಗಿ ಈಗ ಸಮಾರೋಪ ಸಮಾರಂಭ ಮುಗಿದಿದೆ. ಎಲ್ಲರೂ ಸಂತೋಷದಿಂದ ತಮ್ಮನ್ನು ರಾಜ್ಯಕ್ಕೆ ಹೊರಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಬಹಳಷ್ಟು ತಂಡಗಳಿಗೆ ರೈಲ್ವೆ ಸ್ಟೇಷನ್ ಕಳಿಸಿದ್ವಿ. ಅವರಿಗೆ ವಿಶೇಷವಾದ ಬಸ್ಸುಗಳನ್ನು ಸಹಕರಿಸಿ ಅವರ ತಂಡಗಳನ್ನು ಅವರ ರೈಲ್ವೆ ಸ್ಟೇಷನಲ್ಲಿ ಸಮರ್ಪಕವಾಗಿ ಅವ್ರನ್ನ ತಲುಪಿಸಿ ಅವರ ರಾಜ್ಯಕ್ಕೆ ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಸರ್, ವಿದ್ಯಾರ್ಥಿನಿಯರಲ್ಲಿ ಹರಿಯಾಣ ತಂಡ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಮತ್ತು ಬಾಲಕರ ವಿಭಾಗದಲ್ಲಿ ಪಂಜಾಬ್ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸರ್, ನನ್ನ ಹೆಸರು ಮುರಳೀಧರ್ ಅಂತ. ನಾನು RBNMS ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನೊಬ್ಬ ದೈಹಿಕ ಶಿಕ್ಷಣ ಉಪನ್ಯಾಸಕರಾಗಿ ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಕ್ರೀಡಾ ಸಂಚಾಲಕರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ಕೆ ನನಗೆ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಕೊಟ್ಟಿದ್ದಾರೆ. ಇದನ್ನು ಸಕ್ರಿಯವಾಗಿ ಮುಗಿಸಿದ್ದೇನೆ ಅಂತ ಅನ್ನಿಸ್ತದೆ. ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಲೋಪದೋಷಗಳಿದ್ದೇ ಇರುತ್ತೆ. ಅದೇನಾದರೂ ಮನ್ನಿಸಿ ಈ ಒಂದು ಎಲ್ಲ ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಹೋಗಿ ಕಹಿಯನ್ನು ಇಲ್ಲೇ ಬಿಟ್ಟು ಹೋಗಿ ನಾವು ಇದನ್ನು ಸಹಿಸ್ಕೋತೇವೆ. ಮುಂದಿನ ದಿನಗಳಲ್ಲಿ ಏನಾದರೂ ರಾಷ್ಟ್ರೀಯ ಕ್ರೀಡೆಗಳನ್ನು ತೆಗೆದುಕೊಂಡಲ್ಲಿ ಮತ್ತಷ್ಟು ಸಕ್ರಿಯವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಡ್ತಾ ನಾನು ಮಾತು ಮುಗಿಸ್ತೀನಿ. ಇದು 69th ನ್ಯಾಷನಲ್ ಲೆವೆಲ್ SGFI ಇಂದ ಬಾಕ್ಸಿಂಗ್ ಅಂಡರ್ 19 ಗರ್ಲ್ಸ್ ಆ್ಯಂಡ್ ಬಾಯ್ಸಿಗೆ ಇಲ್ಲಿ ಸೆಂಟ್ ಕ್ಲಾರೆಟ್ ಕಾಲೇಜಲ್ಲಿ ನಡೆದಿದೆ. ನಮಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಡಿಪಾರ್ಟ್ಮೆಂಟ್ ಕರೆದು ಹೇಳಿದಾಗ ನಿಮಗೆ ನ್ಯಾಷನಲ್ ಬಾಕ್ಸಿಂಗ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ಆ್ಯಕ್ಚುಲಿ ಹೇಳಬೇಕಿದ್ರೆ ಧೈರ್ಯ ಇರಲಿಲ್ಲ. ಬಟ್ ಈ ನಮ್ಮ ಎಂಟೈರ್ ಟೀಮ್ ಎಲ್ಲ ಒಟ್ಟಿಗೂಡಿ ನಮ್ಮ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ಸ್ ಮತ್ತು ಡಿಪಾರ್ಟ್ಮೆಂಟ್ ಮತ್ತು ಸೆಂಟ್ ಕ್ಲಾರೆಟ್ ಇವರ ಸಪೋರ್ಟಿಂದ ನಾವು ಇವತ್ತು ಖುಷಿಯಲ್ಲಿ ಹೇಳ್ಬೋದು ನಾವು ಸಕ್ಸಸ್ಫುಲಿ ಈ ಟೂರ್ನಮೆಂಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ಏನು ಖುಷಿ ಅಂದರೆ ಎಲ್ಲ ಮಕ್ಕಳು ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಇಲ್ಲಿ ಖುಷಿಪಟ್ಟು ಹೋಗಿದ್ದಾರೆ. ಹಾಗೂ ಯಾವುದೂ ಅನಾಹುತ ಆಗದೆ, ಯಾಕಂದರೆ ಇದು ಡೇಂಜರಸ್ ಗೇಮ್. ನಮಗೆ ಅದೊಂದು ಇತ್ತು ಮನಸ್ಸಲ್ಲಿ
ಆದರೂ ಎಲ್ಲ ಡಾಕ್ಟರ್ಸ್ ಸೇರಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಈವನ್ BBMP ಅವರು ಆರೋಗ್ಯ ಕೇಂದ್ರದಿಂದ ನಮಗೆ ಸಪೋರ್ಟ್ಸ್ ಕೊಟ್ಟಿದ್ದಾರೆ. ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿದೆ. ಸೊ ಇದು ಹೇಳ್ತಾ ನಿಜವಾಗ್ಲೂ ನಮಗೆ ಒಂದು ತೃಪ್ತಿಕರವಾಗಿ ನಮಗೆ ಈ ಟೂರ್ನಮೆಂಟ್ ಮುಗಿದಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ. ವಿನ್ನರ್ಸ್ ಹರಿಯಾಣ ಗರ್ಲ್ಸ್ ತುಂಬ ಚೆನ್ನಾಗಿ ಆಡಿದರು, ಆದರೆ ಎಲ್ಲ ಬೇರೆ ಸ್ಟೇಟ್ನವರು ಫೈಟ್ ಕೊಟ್ಟಿದ್ದಾರೆ. ಬಟ್ ಇವತ್ತಿನ ಚಾಂಪಿಯನ್ಶಿಪ್ ಹರಿಯಾಣ ಗರ್ಲ್ಸಿಗೆ ಹೋಗಿದೆ. ಹಾಗೆ ಪಂಜಾಬ್ ಬಾಯ್ಸ್ ಅವರು ತುಂಬ ಸ್ಟ್ರಾಂಗ್ ಟೀಮ್. ಆದರೆ ಮಣಿಪುರ್ ಮತ್ತು ಬೇರೆ ಸ್ಟೇಟ್ಸ್ ಎಲ್ಲ ಕಡೆಯಿಂದ, ಕೇರಳ, ಸೌತ್ ನಾರ್ತ್ ಅಂತೆಲ್ಲ ಎಲ್ಲ ಕಡೆಯಿಂದ ಬಂದು ಅವರ ಬೆಸ್ಟ್ ಆಟ ಆಡಿದ್ದಾರೆ. ಬಟ್ ಫೈನಲಿ ಪಂಜಾಬ್ ವಾಸ್ ಓವರ್ಆಲ್ ಚಾಂಪಿಯನ್ಶಿಪ್ ಫಾರ್ ಬಾಯ್ಸ್ ಆ್ಯಂಡ್ ಹರಿಯಾಣ ವಾಸ್ ಓವರ್ಆಲ್ ಚಾಂಪಿಯನ್ಶಿಪ್ ಫಾರ್ ಗರ್ಲ್ಸ್. ಓಕೆ ಮೇಡಮ್, 69th ಇವಾಗ ಬ್ಯಾಂಗ್ಳೂರಲ್ಲಿ ನಡೆದಿದೆ. ಸೊ ಇದು ನಿಮಗೆ ಆಗುತ್ತೆ ಅನ್ನೋದೇ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟು. ಇವಾಗ ನೆಕ್ಸ್ಟು ಯಾವ ರೀತಿ ತಯಾರಿ, ಹೇಗೆ ನೆಕ್ಸ್ಟು ಚಾಂಪಿಯನ್ಶಿಪ್ ಯಾವಾಗ ಮಾಡಬೇಕಂತ ಏನಾದರೂ ಪ್ಲಾನಿಂಗ್ ಆಗ್ತಾ ಇದೆಯಾ, ಹೇಗೆ? ಓಕೆ, ಅದೇ ನಾ ಹೇಳಿದ್ನಲ್ವ, ನಮಗೆ ಆಗ್ತದೋ ಇಲ್ವೋ ಅಂತ ಅದು ಡೌಟ್ ಇತ್ತು. ಬಟ್ ಇವತ್ತು ನಾವು ಧೈರ್ಯದಲ್ಲಿ ಹೇಳ್ಬೋದು, ನಮಗೆ ಯಾವುದೇ ಗೇಮ್ ಕೊಡಲಿ ನ್ಯಾಷನಲ್ ಲೆವೆಲಿಗೆ ಖಂಡಿತ ನಾವು ಕರ್ನಾಟಕದಲ್ಲಿ ಅಷ್ಟು ಎಲ್ಲರೂ ಸೇರಿ ಒಳ್ಳೆ ಯುನೈಟೆಡ್ ಆಗಿ ಒಂದು ಒಗ್ಗಟ್ಟಾಗಿ ನಮಗೆ ಮಾಡಲಿಕ್ಕೆ ಖಂಡಿತ ಸಾಧ್ಯವಿದೆ. ಸೊ ಯಾವ ಗೇಮು ನ್ಯಾಷನಲ್ ಲೆವೆಲ್ ಕೊಟ್ಟರೆ ಮಾಡುವ ನಮಗೆ ತಾಕತ್ತಿದೆ ಅಂತ ಹೇಳ್ತೀನಿ. ಓಕೆ ಮೇಡಮ್, ನೆಕ್ಸ್ಟ್ ಚಾಂಪಿಯನ್ಶಿಪ್ ಏನಾದರೂ ಮತ್ತೆ ಇದು ಮಾಡ್ತೀರಾ, ನೆಕ್ಸ್ಟ್ ಇಯರ್ ಮಾಡ್ತೀರಾ ಅಥವಾ ಹೇಗೆ ಅಂತ? ಅದು ನಮಗೆ ಕೊಟ್ಟ ಹಾಗೆ, ಯಾಕಂದರೆ ನಮಗೆ SGFI ಕರ್ನಾಟಕಕ್ಕೆ ಯಾವ ಗೇಮ್ ಕೊಡ್ತಾರೆ ಮೇಲೆ ಡಿಪೆಂಡ್. ಬಟ್ ನಾನು ಹೇಳ್ದಂಗೆ ಯಾವ ಗೇಮ್ ಕೊಟ್ಟರೂ ಈಗ ನಾವು ಕರ್ನಾಟಕ ರೆಡಿ ಇದ್ದೀವಿ. ಥ್ಯಾಂಕ್ ಯು. ನಾನು ಸಂಧ್ಯಾ ಮಿನೇಜಸ್, ಅಧ್ಯಕ್ಷರು ಪ್ರಾಂಶುಪಾಲರ ಸಂಘ ಬೆಂಗಳೂರು ಉತ್ತರ. ನನ್ನ ಹೆಸರು ದೇವಿಕಾ ರಾಜ್ ಅಂತ. ಬಾಕ್ಸಿಂಗು 65 ಇಯರ್ಸಿಂದ ಇರಲಿಲ್ಲ, ಈಗ 69 ಇಯರ್ಸು, 3 ವರ್ಷ ಆಯಿತು ಇಂಪ್ಲಿಮೆಂಟ್ ಮಾಡಿ. ಬಾಕ್ಸಿಂಗ್ ತಂದಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಇಲ್ಲದೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಲಿ, ಮತ್ತು ನಮಗೆ ಎಲ್ಲ ಮಿನಿಸ್ಟ್ರ್ ಕಡೆಯಿಂದ MLA ಕಡೆಯಿಂದನೂ ತುಂಬ ಸಪೋರ್ಟ್ ಬಂತು. ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈ ಸಲ ನಮ್ಮ ಕರ್ನಾಟಕ ಸ್ಟೇಟ್ಗೆ 1 ಮೆಡ್ಲ್ ಬಂದಿದೆ. ನೆಕ್ಸ್ಟ್ ಟೈಮಲ್ಲಿ ನಮ್ಮ ಕರ್ನಾಟಕಕ್ಕೆ ಏನಿಲ್ಲ ಅಂದ್ರೂ ಒಂದು 5 ರಿಂದ 6 ಮೆಡ್ಲ್ ಮಾಡೋವಂಥದ್ದು ಕೆಲಸನೂ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಅಷ್ಟೇ. ಚಾಂಪಿಯನ್ಶಿಪ್ ವಿನ್ನಿಂಗ್ ಹರಿಯಾಣ. ಹೌದು ಸರ್, ಹೌದು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? 9 ದಿನಗಳ ಬೆಂಗಳೂರಲ್ಲಿ ತುಂಬ ಒಂದು ವಿಜೃಂಭಣೆಯಿಂದ ನಡೆದಿದೆ. ಚೆನ್ನಾಗಿತ್ತು ಸರ್, ಯಾಕಂದರೆ ಗೇಮ್ ಅಲ್ವಾ, ಸೋಲು ಗೆಲುವು ಇದ್ದೇ ಇರುತ್ತೆ. ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಈಗ ಏನು ಸೋತಿದ್ದೀರೋ ಅವರು ಮತ್ತೆ ಗೆಲ್ಲೋ ಥರ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಗೆಲ್ಲೋ ಅಂಥದ್ದು ಆಗಬೇಕು ಸರ್. ಮತ್ತು ನಮ್ಮ ಕರ್ನಾಟಕ ಈಗ ಕೆಳಗಿದೆ. ನೆಕ್ಸ್ಟು SGFI ಸ್ಕೂಲ್ ಗೇಮ್ ಬಂದಾಗ ನಮ್ಮ ಅಟ್ಲೀಸ್ಟ್ 1 to 10 ಅದರಲ್ಲಿ 1 to 10 ಒಳಗಡೆ ನಮ್ಮ ಕರ್ನಾಟಕ ಇರುತ್ತೆ ಅನ್ನೋದು ನನ್ನಿದು ಸರ್. ಥ್ಯಾಂಕ್ ಯು ಸರ್. 59ನೇ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪು ಬೆಂಗಳೂರಲ್ಲಿ ಸೆಂಟ್ ಕ್ಲಾರೆಟ್ ಕಾಲೇಜಲ್ಲಿ ಆಯೋಜನೆ ಮಾಡಲಾಗಿತ್ತು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು SGFI ವತಿಯಿಂದ ಸುಮಾರು 800 ಜನ ವಿದ್ಯಾರ್ಥಿಗಳು ಬಾಕ್ಸಿಂಗಲ್ಲಿ ಭಾಗಿಯಾಗಿದ್ದರು. ಎಲ್ಲ ರಾಜ್ಯಗಳಿಂದ ಬಹುತೇಕವಾಗಿ ಎಲ್ಲರೂ ಕೂಡ ಟೀಮ್ಗಳನ್ನು ಕಳಿಸಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ಏನು ವಸತಿ ವ್ಯವಸ್ಥೆಯನ್ನು, ಊಟದ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಡ್ಲಾಗಿತ್ತು. ಹಾಗೆಯೇ ಏನು 4 ರಿಂಗ್ಗಳನ್ನು ಹಾಕೋದ್ರ ಮುಖಾಂತರ ಭಾಳ ಸುಸಜ್ಜಿತವಾಗಿ ವರ್ಲ್ಡ್ ಕ್ಲಾಸ್ ಬಾಕ್ಸಿಂಗ್ ಏನು ಕ್ರೈಟೀರಿಯಾ ಇರ್ತದೆ ಅದರ ಆಧಾರದ ಮೇಲೇ ನಾವು ಬಾಕ್ಸಿಂಗ್ ವ್ಯವಸ್ಥೆ ಏನು ಆಟವನ್ನು ಆಯೋಜನೆ ಮಾಡಿದ್ವಿ. ಈ ಬಾಕ್ಸಿಂಗ್ ಕ್ರೀಡಾಕೂಟದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಮ್ಮ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಇದೆಲ್ಲದನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ವಿ. ಹಾಗೆಯೇ ಕರ್ನಾಟಕ ಸರ್ಕಾರದ ವತಿಯಿಂದ ನಡೆದಂಥ ಈ ಒಂದು ಬಾಕ್ಸಿಂಗ್ ಕ್ರೀಡಾಕೂಟ ಭಾಳ ಯಶಸ್ವಿಯಾಗಿ ನಡೆದಿದೆ. ಸೊ ಈ ಒಂದು ಕ್ರೀಡಾಕೂಟದಲ್ಲಿ ಏನು ಹರಿಯಾಣ ಇರ್ಬೋದು, ಹಾಗೆಯೇ ಪಂಜಾಬ್ ಇರ್ಬೋದು, ಡೆಲ್ಲಿ ತಂಡಗಳು ವಿಶೇಷವಾಗಿ ಬಾಕ್ಸಿಂಗ್ನಲ್ಲಿ ಹೆಚ್ಚು ಸಾಧನೆಯನ್ನು ತೋರಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಸೊ ಒಟ್ಟಾರೆಯಾಗಿ ಬಾಕ್ಸಿಂಗ್ ಕ್ರೀಡಾಕೂಟ ಭಾಳ ಯಶಸ್ವಿಯಾಗಿ ನಡೆದಿದೆ. ಹೌದು, ಈಗ ಬೆಂಗಳೂರಲ್ಲಿ ಈ ಬಾಕ್ಸಿಂಗ್ ಕ್ರೀಡಾಕೂಟವನ್ನು ನಮ್ಮ ಏನು ದೇವಕಿ ಮೇಡಮ್ ಅವರು ಏನು ಒಂದು ಆಯೋಜನೆ ಮಾಡಬೇಕು ಅಂತ ಭಾಳ ಆಸಕ್ತಿಯಿಂದ ಏನು ತಂದಿದ್ರು. ಶಿವಮೊಗ್ಗದಲ್ಲಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಆನಂತರ ಅಲ್ಲಿ ಏನು ವ್ಯವಸ್ಥೆ ಇಲ್ಲದೇ ಇದ್ದುದರಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಗಿತ್ತು. ಉಪನಿರ್ದೇಶಕರು ಅಂದರೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪನಿರ್ದೇಶಕರನ್ನ ಅವರಿಗೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಅವರ ಒಂದು ಮಾರ್ಗದರ್ಶನದಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ನಾನು ಶಿವಮಾದಯ್ಯ ಅಂತೇಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸ್ಪೋರ್ಟ್ಸಲ್ಲಿರ್ತಕ್ಕಂಥ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.